ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಾಮ್ಯತಾ ಸಂಖ್ಯೆಗಳು ಈ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಇಂಗ್ಲಿಷ್ ಅಲ್ಲಿ ಏನಂತಾರ, ಅನಾಲಜಿ ಆಫ್ ನಂಬರ್ಸ್ ಅಂತಾರ. ಸಾಮ್ಯತಾ ಸಂಖ್ಯೆಗಳು ಅಂದ್ರೆ ಏನ, ಈ ಲೆಕ್ಕಗಳನ್ನ ಯಾವ ತರ ಸಾಲ್ವ್ ಮಾಡ್ಬೇಕು. ಸಾಮ್ಯತಾ ಸಂಖ್ಯೆಗಳು, ಸಾಮ್ಯತೆ ಅಂದ್ರೆ ಏನ, ಸಾಮ್ಯತೆ ಎಂದರೆ ಹೋಲಿಕೆ. ಪ್ರಶ್ನೆ ಒಳಗ ಏನ್ ಕೊಟ್ಟಿರ್ತಾರಲ್ಲ, ಪ್ರಶ್ನೆಯಲ್ಲಿ ಕೊಟ್ಟಿರುವ ಒಂದು ಜೋಡಿಯ ನಡುವಿನ ಸಂಬಂಧವನ್ನು ಹೋಲಿಕೆ ಮಾಡಿ ಅದೇ ರೀತಿಯ ಸಂಬಂಧವನ್ನು ಇನ್ನೊಂದು ಜೋಡಿಗೂ ಅನ್ವಯಿಸಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಬರಬೇಕಾದ ಉತ್ತರವನ್ನು ಪ್ರಶ್ನೆಯೊಂದಿಗೆ ಕೊಟ್ಟಿರುವ 4 ಪರ್ಯಾಯಗಳಿಂದ ಆಯ್ಕೆ ಮಾಡಿ ಬರೆಯಬೇಕು. ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಈ ತರ ಕೊಟ್ಟಿರ್ತಾರ ಅನ್ಕೋರಿ, ಎ ಬಿ ಕ್ವಶನ್ ಮಾರ್ಕ್ ಈ ತರ ಕೊಟ್ಟಿರ್ತಾರ. ನಾವ್ ಏನ್ ಮಾಡ್ಬೇಕು, ಫಸ್ಟ್ ಇದೇನ್ ಜೋಡಿ ಇರುತ್ತಲ್ಲ, ಈ ಜೋಡಿಗೆ ಏನ್ ಸಂಬಂಧ ಐತೆ ನಾವು ಕಂಡು ಹಿಡ್ಬೇಕು. ಯಾವ ಸಂಬಂಧ ಅನ್ವಯ ಆಗೈತೆ ಅನ್ನೋದನ್ನ ಕಂಡು ಹಿಡ್ಬೇಕು. ಅದನ್ನ ಕಂಡು ಹಿಡಿದ ನೆಕ್ಸ್ಟ್ ಏನ್ ಮಾಡ್ಬೇಕು, ಅದೇ ತರ ಇದು ಜೋಡಿಗೆ ಸಂಬಂಧವನ್ನು ಅನ್ವಯಿಸಿ ಈ ಕ್ವಶನ್ ಮಾರ್ಕ್ ಇದ್ದ ಜಾಗದಾಗ ಯಾವ ಸಂಖ್ಯೆ ಬರುತ್ತಾ ಅಥವಾ ಏನ್ ಬರುತ್ತಾ ಅನ್ನೋದನ್ನ ಕಂಡು ಹಿಡ್ಬೇಕು. ಹೌದು, ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಈ ತರ ಐತಿ. ಆದಾಗ ಎ ಮತ್ತು ಬಿ ಗಳ ನಡುವಿನ ಸಂಬಂಧದ ರೀತಿಯಲ್ಲೇ ಸಿ ಮತ್ತು ಡಿ ಗಳ ನಡುವೆ ಸಂಬಂಧವಿರುತ್ತದೆ. ಈ ಎ ಮತ್ತು ಬಿ ಗಳ ನಡುವೆ ಏನ್ ಸಂಬಂಧ ಇರ್ತದಲ್ಲ, ಸೇಮ್ ಸಂಬಂಧ ಸಿ ಮತ್ತು ಡಿ ನಡುವೆನೂ ಇರ್ತೈತಿ. ಹಾಗಾಗಿ ಎ ಬಿ ಸಿ ಈ ತರ ಕ್ವಶನ್ ಮಾರ್ಕ್ ಏನ್ ಕೊಟ್ಟಿರ್ತಾರಲ್ಲ, ಅಥವಾ ಈ ತರಾನು ಕೊಡ್ಬೋದು ನಿಮ್ ಕ್ವಶನ್. ಎ ಬಿ ಸಿ ಕೊಟ್ಟು ಡಿ ಅಂದ್ರೆ ಫೋರ್ತ್ ಅನ್ನು ಕ್ವಶನ್ ಕೇಳ್ಬೋದು. ಎ ಬಿ ಜೋಡಿ ಕೊಟ್ಟು ನೆಕ್ಸ್ಟ್ ಸಿ ಬಿಟ್ಟು ಫೋರ್ತ್ ಅನ್ನ ಕ್ವಶನ್ ಮಾರ್ಕ್ ಹಾಕಿರ್ಬೋದು, ಅಥವಾ ಎ ಬಿ ಕೊಟ್ಟು ಥರ್ಡ್ ಒನ್ನ ಕ್ವಶನ್ ಮಾರ್ಕ್ ಹಾಕಿ ಫೋರ್ತ್ ಒನ್ ನಿಮ್ಗೆ ಕೊಟ್ಟಿರ್ಬೋದು. ಈ ತರಾನು ಕ್ವಶನ್ ಕೊಡ್ಬೋದು. ಈ ತರ ಕೊಟ್ಟಾಗ ಎ ಮತ್ತು ಬಿ ಗಳ ನಡುವಿನ ಸಂಬಂಧ ಕಂಡು ಹಿಡಿಬೇಕು. ಫಸ್ಟ್ ಎ ಮತ್ತು ಬಿ ಗಳ ನಡುವಿನ ಸಂಬಂಧ ಕಂಡು ಹಿಡಿದು ಅದೇ ರೀತಿಯ ಸಂಬಂಧವನ್ನು ಇನ್ನೊಂದು ಜೋಡಿಗೆ, ಅಂದ್ರೆ ಇದು ನೆಕ್ಸ್ಟ್ ಜೋಡಿ ಇರುತ್ತಲ್ಲ, ಈ ಜೋಡಿಗೆ ಅನ್ವಯಿಸಿ ಪ್ರಶ್ನಾರ್ಥಕ ಏನಿರುತ್ತ ಆ ಚಿಹ್ನೆಯ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಇಷ್ಟ ಅರ್ಥ ಆಗ್ಲಿಲ್ಲ ನಿಮ್ಗ? ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ, ಅವಾಗ ನಿಮ್ಗೆ ಅರ್ಥ ಆಗತ್ತ. ಎರಡ್ ತರ ಸಂಬಂಧ ಬರ್ತಾವ ಇಲ್ಲಿ. 2+4 ಮಾಡ್ಬೋದು. 2+4 ಮಾಡಿದ್ರು 6 ಬರುತ್ತಾ, ಹಾಗಿದ್ರೆ ನಾವು 7+4 ಮಾಡಿದ್ರೆ 11 ಬರ್ತಾ ಇಲ್ಲ. ಬಟ್ 11 ಆಪ್ಷನ್ ಇಲ್ಲ. ಅದೇ ರೀತಿ ಬೇರೆ ಯಾವ್ದಾದ್ರು ಸಂಬಂಧ ಐತೆ ಅಂತ ನೋಡ್ಬೇಕು. 2 ಎಷ್ಟ್ಲೆ 6, 2 ಮೂರ್ಲೆ 6. ಅದೇ ಸೇಮ್ ಸಂಬಂಧ ಇಲ್ಲಿ ಅಪ್ಲೈ ಮಾಡ್ಬೇಕು. 7 ಮೂರ್ಲೆ ಎಷ್ಟು, 21. 21 ಆಪ್ಷನ್ ಇರುತ್ತೆ, ಅದನ್ನ ಕರೆಕ್ಟ್ ಹಾಕ್ಬೇಕು. ಅರ್ಥ ಆಯ್ತು? ನೆಕ್ಸ್ಟ್, ಈಗ ಸಾಮ್ಯತಾ ಸಂಖ್ಯೆಗಳು ಅಂದ್ರೆ ಏನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಈ ಸಾಮ್ಯತಾ ಸಂಖ್ಯೆಗಳು ಅಂದ್ರೆ ಅನಾಲಜಿ ನಂಬರ್ಸ್ ಮೇಲೆ ಕೆಲವು ಕ್ವಶನ್ಸ್ ನ ನೋಡೋಣ. ಈಗ ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆ ಸಾಲ್ವ್ ಮಾಡಿ ನೋಡೋಣ. ಈ ಪ್ರಶ್ನೆಯಲ್ಲಿ ಏನ್ ಕೊಟ್ಟಾರ ಅವ್ರ, 28 4 ಕೊಟ್ಟಾರು. ನೆಕ್ಸ್ಟ್ 504ಕ್ಕೆ ಸಂಬಂಧಪಟ್ಟಂಗ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಮಾಡ್ಬೇಕಾಗ್ಯದ. ಈಗ ನೋಡ್ರಿ, 28 ಅನುಪಾತ 4 ಐತಿ. ಈಗ 28 ಅನುಪಾತ 4 ಇದ್ದಾಗ 4 ಎಷ್ಟ್ಲೆ 28 ಆಗ್ತದ, 4 7 28. ಅಂದ್ರೆ 28ನ್ನ 7ರಿಂದ ಭಾಗಾಕಾರ ಮಾಡಿದಾಗ ನಮಗ್ 4 ಆನ್ಸರ್ ಸಿಗ್ತದ. ಅದೇ ರೀತಿ ನಾವು ಈಗ ಏನ್ ಮಾಡ್ಬೇಕು, 504ನ್ನ 7ರಿಂದ ಭಾಗಾಕಾರ ಮಾಡ್ಬೇಕು. 504 ಡಿವೈಡೆಡ್ ಬೈ 7 ಮಾಡಿದ್ರ 7 ಒಂದ್ಲೆ 7 7 49, 7 2 14, 72 ಬರ್ತದ. ಆಪ್ಷನ್ ಬಿ 72 ಕೊಟ್ಟಾರ ನೋಡ್ರಿ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, 72. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದು 56 ಅನುಪಾತ 121 ಸಮಾನುಪಾತ 75 ಅನುಪಾತ ಕ್ವೆಶ್ಚನ್ ಮಾರ್ಕ್. ಈ ಸಂಖ್ಯೆ ನೋಡಿದ ತಕ್ಷಣ ಏನ್ ಅನ್ಸುತ್ತ ನಮಗ, ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಇದು? 11ರ ವರ್ಗ ಸಂಖ್ಯೆ. ಹೌದು, ಬಟ್ ಇಲ್ಲಿ 56 ಐತ್ರಿ ಸರಿ, ಬಟ್ ಇಲ್ಲಿ 121 ಐತ್ರಿ, ಹಂಗ ಸಂಬಂಧ. ಈಗ ನೋಡಿ, 11ರ ವರ್ಗ ಸಂಖ್ಯೆ ಅನ್ನೋದು ನಿಮ್ಗೆ ಗೊತ್ತು. ಈಗ 5+6 ಮಾಡಿದ್ರೆ ಎಷ್ಟು ಬರುತ್ತ? 5+6 ಮಾಡಿದ್ರ 11 ಬರುತ್ತ. ಹೌದು, ಆ 11ರ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 11ರ ವರ್ಗ ಸಂಖ್ಯೆ 21. ಹೌದು, ಈಗ ನಾವ್ ಏನ್ ಮಾಡ್ಬೇಕು, 7+5 ಮಾಡ್ಬೇಕು. 7+5 ಮಾಡಿದ್ರೆ ಎಷ್ಟು ಬರುತ್ತ? 12 ಬರುತ್ತ. 12ರ ವರ್ಗ ಸಂಖ್ಯೆ ಎಷ್ಟು? 12ರ ವರ್ಗ ಸಂಖ್ಯೆ 144. 144 ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. 121 ಅಂದ ಕೂಡಲೇ ನಮ್ಗೆ ಗೊತ್ತಾಗ್ಬಿಡುತ್ತ 11ರ ವರ್ಗ ಸಂಖ್ಯೆ ಐತಿದ.
11 ವರ್ಗ ಸಂಖ್ಯೆಗೆ ಇದಕ್ಕೆ ಏನ್ ಸಂಬಂಧ ಐತಿ? 56 ಕೊಟ್ಟಾರು. 5 ಕೂಡಿಸಿದ್ರೆ ಎಷ್ಟು? 11. ಓಕೆ ಓಕೆ 11 ಸ್ಕ್ವೇರ್ ಮಾಡಿದ್ರೆ 121 ಬರುತ್ತಾ? ಸೊ ನಾವು 7 ಪ್ಲಸ್ 5 12 ಸ್ಕ್ವೇರ್ ಮಾಡ್ಬೇಕು, ಅವಾಗ 144 ಬರುತ್ತಾ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಟ್ರೈ ಮಾಡಿ. ಇಲ್ಲಿ 32 ಅದ, ಇದು 2 ಅದ. 2ಕ್ಕ 32ಕ್ಕ 2 ತರ ಸಂಬಂಧ ನೋಡ್ಬೋದು ನಾವು. ಯಾಕಂದ್ರೆ 2 16ಲಿ 32 ಆಗತ್ತ. ಮತ್ತೆ 2ರ ಘಾತ ಎಷ್ಟು ಮಾಡಿದ್ರೆ 32 ಆಗತ್ತೆ ಯಾರಿ? 2ರ ಘಾತ 5 ಅಂದ್ರೆ 32. ಹೌದು. ಅದೇ ರೀತಿ ಈ ಕಡೆಯಿಂದ ಈ ಕಡೆ ನೋಡ್ಬೇಕಾದ್ರೆ 3ರ ಘಾತ 5 ಮಾಡ್ಬೇಕು ನಾವೀಗ. 3ರ ಘಾತ 5 ಮಾಡಿದ್ರೆ ಎಷ್ಟು ಬರುತ್ತಾ? 3 ಇಂಟು 3 ಇಂಟು 3 ಇಂಟು 3 ಇಂಟು 3. 3 ಮೂರ್ಲೆ 9, 9 ಮೂರ್ಲೆ 27, 27 ಮೂರ್ಲೆ 81, 81 ಮೂರ್ಲೆ 243 ಬರುತ್ತಾ? 3ರ ಘಾತ 5 ಈಕ್ವಲ್ ಟು 243. 243 ಆಪ್ಷನ್ ಸಿ ಅದ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. 243. ನೀವ್ ಇನ್ನೊಂದ್ ತರಾನು ಮಾಡಿರ್ಬೋದು ಸರ್. 2 16ಲೆ 32 ನೋಡ್ಬೋದ್ಲ ರೀ ನಾವ್ರಿ. ಓಕೆ ನೀವ್ ನೋಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲಿ. ಇಲ್ಲಿ 2 16ಲೆ 32, 3 16ಲೆ ಎಷ್ಟ್ ಆಕೈತಿ? 16 ಮೂರ್ಲೆ 48 ಆಕೈತಿ. ಬಟ್ 48 ಆಪ್ಷನ್ ಇಲ್ಲ. ಸೊ ಆ ಸಂಬಂಧ ವರ್ಕ್ ಆಗಂಗಿಲ್ಲ. ಅದರಿಂದ ನೋನ್ ಸಂಬಂಧ ಯಾವ್ದೈತಿ ನೋಡ್ಬೇಕು. 2ರ ಘಾತ ಎಷ್ಟ್ ಮಾಡಿದ್ರೆ 32? 2ರ ಘಾತ 5 ಮಾಡಿದ್ರೆ 32. ಅದೇ ರೀತಿ ನಾವ್ ಈಗ 3ರ ಘಾತ ಎಷ್ಟ್ ಮಾಡ್ಬೇಕು? ನಾವು 3ರ ಘಾತ 5 ಮಾಡ್ಬೇಕು. 3ರ ಘಾತ 5 ಮಾಡಿದಾಗ ಎಷ್ಟ್ ಬರುತ್ತಾ? 243 ಬರುತ್ತಾ. ಆದ್ದರಿಂದ 243 ಆಪ್ಷನ್ ಸಿ ಅದ ಕರೆಕ್ಟ್ ಆನ್ಸರ್. 200 ಅನಾಲಜಿ ಒಳಗ ನೀವು ಥಿಂಕ್ ಮಾಡ್ಬೇಕ. ಅಂದ್ರೆ ಸಂಬಂಧ ಯಾವ ತರ ಅದ, ಒಂದೇ ತರ ಇರಂಗಿಲ್ಲ ಯಾವಾಗ್ಲೂ. ಐದರ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಈ ತರ ಇರಂಗಿಲ್ಲ. ಕೆಲವೊಮ್ಮೆ ಡಿಜಿಟ್ಸ್ ಆಡ್ ಮಾಡ್ಬೇಕಾಗತ್ತ, ಕೆಲವೊಮ್ಮೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಾಗತ್ತ, ಕೆಲವೊಮ್ಮೆ ಘನಸಂಖ್ಯೆಗಳನ್ನ ಕೊಟ್ಟಿರ್ತಾರ, ಕೆಲವೊಮ್ಮೆ ವರ್ಗ ಸಂಖ್ಯೆಗಳನ್ನ ಕೊಟ್ಟಿರ್ತಾರ. ನಮ್ಗ ವರ್ಗ ಸಂಖ್ಯೆಗಳು ಘನಸಂಖ್ಯೆಗಳು ಯಾವ್ಯಾವ ಅದಾವ ಅನ್ನೋದನ್ನ ಮೊದಲ ಐಡಿಯಾ ಇರ್ಬೇಕು ಅದನ್ನ ಸಾಲ್ವ್ ಮಾಡ್ಬೇಕಂದ್ರ. ಈ ಪ್ರಶ್ನೆ ಟ್ರೈ ಮಾಡಿ. ನಾವ್ ಏನ್ ಟ್ರೈ ಮಾಡ್ತೀವಿ? ಫಸ್ಟ್ 23 ಎರಡ್ಲೆ ಮಾಡ್ತೀವಿ. 23 ಎರಡ್ಲೆ ಮಾಡಿದ್ರೆ 46 ಬರುತ್ತ. ಬಟ್ ಇಲ್ಲಿ 51 ಅದ. ಈಗ ನೋಡಿ 23 ಇಂಟು 2 ಮಾಡಿದಾಗ ಎಷ್ಟ್ ಬರುತ್ತ? 46 ಬರುತ್ತ. ಬಟ್ 51 ಅದ. 51 ಆಗ್ಬೇಕಾದ್ರೆ ಇನ್ನು ಎಷ್ಟ್ ಆಡ್ ಮಾಡ್ಬೇಕು? 5 ಆಡ್ ಮಾಡ್ಬೇಕ. ಇದು 5 ಅನ್ನೋದೇನ? 5 ಎಲ್ಲಿಂದ ಆಡ್ ಮಾಡಿದ್ರಿ? 5 ಯಾವ್ದಂದ್ರ 2 ಪ್ಲಸ್ 3 ಮಾಡಿದ್ರೆ ಎಷ್ಟ್ ಬರುತ್ತ? ಈ ಡಿಜಿಟ್ಸ್ ಆಡ್ ಮಾಡಿದ್ರೆ ಎಷ್ಟ್ ಬರುತ್ತ? 5 ಬರುತ್ತ. ಸೊ ಸೊ 51 ಬಂತು. ಅದೇ ರೀತಿ ಇಲ್ಲಿ ಅಪ್ಲೈ ಮಾಡೋಣ. 37 ಅದ. 37ಅನ್ನ ಇಂಟು 2 ಮಾಡೋಣ. 37 ಎರಡೇ ಎಷ್ಟು? 74 ಪ್ಲಸ್ ಈ ಅಂಕಿಗಳನ್ನ ಆಡ್ ಮಾಡ್ಬೇಕು. 3 ಪ್ಲಸ್ 7 ಆಡ್ ಮಾಡಿದ್ರೆ ಎಷ್ಟು ಬರುತ್ತಾ? 10 ಬರುತ್ತಾ. ಆದ್ದರಿಂದ 74 ಪ್ಲಸ್ 10 ಮಾಡ್ಬೇಕು. 74 ಪ್ಲಸ್ 10 ಮಾಡಿದ್ರೆ ಎಷ್ಟು ಬರುತ್ತಾ? 84 ಬರುತ್ತಾ. 84 ಯಾವ ಆಪ್ಷನ್ ಅದ? ಆಪ್ಷನ್ ಬಿ ಅದ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. 84. ಈಗ ಮುಂದಿನ ಪ್ರಶ್ನೆ ನೋಡೋಣ. 12 156 ಕೊಟ್ಟಾರ. ಇಲ್ಲಿ 12ಕ್ಕ 156ಕ್ಕೆ ಏನ್ ಸಂಬಂಧ ಐತ್ರಿ? 12ರ ವರ್ಗ ನಮಗ 144 ಅಂತ ಗೊತ್ತೈತಿ. ಈ ತರ ಎಲ್ಲ ನಮಗ್ ಡೌಟ್ಸ್ ಇರ್ತಾವ. ಆದ್ರಿಂದ ಅವ್ರು ಇಲ್ಲಿ ಏನ್ ಮಾಡ್ಯಾರು? 12 ಇದ್ದಿದ್ದ 156 ಆಗ್ಬೇಕಾರ 12ರ ವರ್ಗ ಪ್ಲಸ್ 12 ಮಾಡ್ಯಾರು. ಹೌದು. 12ರ ವರ್ಗ 144 ಪ್ಲಸ್ 12 ಕೂಡಿದ್ರೆ ಎಷ್ಟು ಬರುತ್ತಾ? 156 ಬರುತ್ತಾ. ಓಕೆ. ನಾವ್ ಈಗ ಏನ್ ಅರ್ಥ ಮಾಡ್ಕೋಬೇಕು? ಒಂದು ಸಂಖ್ಯೆಯ ವರ್ಗ ಪ್ಲಸ್ ಅದೇ ಸಂಖ್ಯೆ ಮಾಡಿದಾಗ 210 ಬರಬೇಕು. ಆ ತರ ಸಂಖ್ಯೆ ಯಾವ್ದಿದ? 14 ಸ್ಕ್ವೇರ್ ಅದ ನೋಡ್ರಿ. 14 ಸ್ಕ್ವೇರ್ ಪ್ಲಸ್ 14 ಮಾಡಿದಾಗ 210 ಬರುತ್ತ. ಏನಕ್ಕಂದ್ರ 14 ಸ್ಕ್ವೇರ್ ಅಂದ್ರ 196 ಪ್ಲಸ್ 14 ಮಾಡಿದ್ರ 210 ಬರುತ್ತ. ಆದ್ದರಿಂದ ನಮ್ಗೆ ಬೇಕಾದ ಸಂಖ್ಯೆ ಯಾವ್ದ? 14. ಆಪ್ಷನ್ ಡಿ 14 ಈಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ ಈಗ. ಈ ಪ್ರಶ್ನೆ ಏನ್ ಕೊಟ್ಟಿದಾರ ಅವ್ರ? 8 ಅನುಪಾತ 256 ಕೊಟ್ಟಿದ್ದಾರು. ಮೊದಲು ನಾವ್ ಏನ್ ಮಾಡ್ಬೇಕು? ಈ ಸಂಖ್ಯೆಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಬೇಕು. ನಮಗೆ ಏನ್ ಗೊತ್ತಂದ್ರ 8ರ ಘನ ಎಷ್ಟು? 512. ಬಟ್ ಇಲ್ಲಿ 256 ಕೊಟ್ಟಾರ. ಅಂದ್ರೆ 512ರ ಅರ್ಧ ಐತಿ. ಅಂದ್ರೆ ಏನ್ ಮಾಡ್ಯಾರ ಅವ್ರ? ಘನ ಮಾಡಿ 2ರಿಂದ ಭಾಗಾಕಾರ ಮಾಡ್ಯಾರು. ಹೌದು. 8 ಕ್ಯೂಬ್ ಡಿವೈಡೆಡ್ ಬೈ 2 ಮಾಡಿದ್ರೆ 256 ಬರುತ್ತಾ. ಹೌದು. ಈಗ ನಾವ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಹಟ್ಟಾರ ಅಂದ್ರ 12 ಕ್ಯೂಬ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕು. 12 ಕ್ಯೂಬ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ 12 ಕ್ಯೂಬ್ ಅಂದ್ರೆ ಎಷ್ಟು ಬರುತ್ತಾ? 1728 ಬರುತ್ತಾ. 1728 ಡಿವೈಡೆಡ್ ಬೈ 2 ಮಾಡಿದಾಗ 2 1 2 8 2 6 2 4 864 ಬರುತ್ತಾ.
ಆಪ್ಷನ್ ಡಿ ಐತ್ ನೋಡ್ರಿ 864 ಅದ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ 864. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಟ್ರೈ ಮಾಡಿ. ಫಸ್ಟ್ ಕೊಟ್ಟಿದ್ದ ಜೋಡಿ ಏನು 5:150 ಕೊಟ್ಟಿದ್ದಾರು. ಸೊ ನಮಗ್ ಏನ್ ಗೊತ್ತಂದ್ರ 5ರ ಘಾತ ಎಷ್ಟು, 5ರ ಘಾತ ಈಕ್ವಲ್ ಟು 125. ಬಟ್ ಇಲ್ಲಿ ಕೊಟ್ಟಿದ್ದೆಷ್ಟು 150 ಕೊಟ್ಟಾರ. ಅಂದ್ರೆ ಇನ್ನೂ ಎಷ್ಟು ಕಡಿಮೆ ಬಿತ್ತು ನಮಗ, 150 ಆಗ್ಬೇಕಾದ್ರೆ ಇನ್ನು 25 ಕಡಿಮೆ ಅದ. ಸೊ 25 ಅನ್ನೋದು ಗೊತ್ತದ, 150 ಆಗ್ಬೇಕಾದ್ರೆ ಇನ್ನು 25 ಬೇಕು. ಹಾಗಿದ್ರೆ ಏನ್ ಮಾಡಿದಾರ ಅವ್ರು, 25 ಏನು 5ರ ವರ್ಗ, ಹಾಗಿದ್ರೆ 5ರ ಘನ ಪ್ಲಸ್ 5ರ ವರ್ಗ ಮಾಡಿದಾಗ 150 ಬರುತ್ತಾ. ಇಲ್ಲಿ ನೋಡ್ರಿ, 5ರ ವರ್ಗ 25, 5ರ ಘನ 125, 125 ಪ್ಲಸ್ 25 ಮಾಡಿದಾಗ 150 ಬರುತ್ತ. ಈಗ ಸೇಮ್ ಇಲ್ಲಿ ನೋಡಿ 7 ಕೊಟ್ಟಾರು, 7 ಕೊಟ್ಟಿದ್ ನಾವ್ ಏನ್ ಮಾಡ್ಬೇಕು, 7ರ ಘನ ಪ್ಲಸ್ 7ರ ವರ್ಗ ಮಾಡ್ಬೇಕು. 7ರ ಘನ ಎಷ್ಟು 343 ಪ್ಲಸ್ 7ರ ವರ್ಗ 49. 343 ಪ್ಲಸ್ 49 ಕೂಡಿದಾಗ ಎಷ್ಟು ಬರುತ್ತಾ, 392 ಬರುತ್ತಾ. ಆಪ್ಷನ್ ಸಿ 392 ಈಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಏನದ, 2783 ರೇಷು 2 ಪ್ಲಸ್ 7 ಮಾಡಿದ್ರೆ ಎಷ್ಟು ಬರುತ್ತಾ, 9 ಬರುತ್ತಾ. 9 ಪ್ಲಸ್ 8 ಮಾಡಿದ್ರೆ ಎಷ್ಟು ಬರುತ್ತಾ, 17 ಬರುತ್ತಾ. 17 ಪ್ಲಸ್ 3 ಮಾಡಿದ್ರೆ ಎಷ್ಟು ಬರುತ್ತಾ, ನೋಡ್ರಿ 2 ಪ್ಲಸ್ 7 ಪ್ಲಸ್ 8 ಪ್ಲಸ್ 3 ಮಾಡಿದಾಗ ಎಷ್ಟು ಬರುತ್ತಾ, 7 ಆಡ 9, 9 8 17, 17 3 20 ಬರುತ್ತ. ಓಕೆ. ಮೂರ ಒಂದ ಕೂಡಿದ್ರೆ ಎಷ್ಟು 4, 4 4 ಕೂಡಿದ್ರೆ ಎಷ್ಟು 8, 8 2 ಕೂಡಿದ್ರೆ ಎಷ್ಟು 10. 3 ಪ್ಲಸ್ 1 ಪ್ಲಸ್ 4 ಪ್ಲಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. ಇಲ್ಲಿ ನೋಡ್ರಿ, ಇದು ಬಂದಿದ್ದ ಈ ಅಂಕಿಗಳ ಮೊತ್ತದ ನೆಕ್ಸ್ಟ್ ಅಂಕಿಗಳ ಮೊತ್ತದ ಅರ್ಧ ಐತಿ, ಹೌದು. ನೆಕ್ಸ್ಟ್ ನಮಗೆ ಏನ್ ಬರ್ಬೇಕು, ಈ ಸಂಖ್ಯೆ ಇಲ್ಲಿನ ಅಂಕಿಗಳ ಮೊತ್ತ ಮಾಡಿದ ಮೊತ್ತಕ್ಕೆ ನೆಕ್ಸ್ಟ್ ಸಂಖ್ಯೆ ಏನ್ ಬರ್ಬೇಕು, ಅದರ ಅಂಕಿಗಳ ಮೊತ್ತ ಅರ್ಧ ಇರ್ಬೇಕು, ಹೌದು. ಈಗ ನೋಡ್ರಿ, 4 5 6 5 ಕೊಟ್ಟಾರ. 4 ಪ್ಲಸ್ 5 ಪ್ಲಸ್ 6 ಪ್ಲಸ್ 5 ಎಷ್ಟು ಬರುತ್ತಾ, 4 5 9, 9 6 ಕೂಡಿದ್ರ 15, 15 5 ಪ್ಲಸ್ 20. ವೆರಿ ಗುಡ್. ಈಗ 20 ಬಂದತ್ತೆ ಅಂದ್ರೆ ಇನ್ನು ಅಂಕಿಗಳು ಕೂಡ್ರೆ ಎಷ್ಟು ಬರ್ಬೇಕು ನಮ್ಗ, 10 ಬರ್ಬೇಕು. 10 ಬರುವಂತ ಸಂಖ್ಯೆ ಯಾವ್ದೈತ್ ನೋಡ್ರಿ, ಡಿಜಿಟ್ಸ್ ಆಡ್ ಮಾಡಿದಾಗ 10 ಬರ್ಬೇಕಂದ್ರ ಈ ಒಂದೇದಂತೂ ಬರಲ್ಲ, ಯಾಕಂದ್ರೆ 9 ಪ್ಲಸ್ 1 10 ಆಗುತ್ತೆ, 10 ಪ್ಲಸ್ 2 12 ಆಗುತ್ತೆ, ಇದಂತೂ ಬರಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಟ್ರೈ ಮಾಡಿ. 4 ಪ್ಲಸ್ 3 7, 7 ಪ್ಲಸ್ 2 9, 9 ಪ್ಲಸ್ 1 10 ಬರುತ್ತಾ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. 4 3 2 1 ಬರುತ್ತಾ. ಯಾಕಂದ್ರ 4 ಪ್ಲಸ್ 3 ಪ್ಲಸ್ 2 ಪ್ಲಸ್ 1 ಮಾಡಿದಾಗ ಆನ್ಸರ್ 10 ಬರುತ್ತ. ಮೊದಲ ಜೋಡಿ ಸಂಬಂಧವನ್ನು ಕಂಡುಹಿಡಿಬೇಕು ನಾವು. ಮೊದಲ ಜೋಡಿ ಏನ್ ಕೊಟ್ಟಿದಾರ ಅವ್ರ, 625 ಅನುಪಾತ 7 ಕೊಟ್ಟಾರು. 625 ನೋಡಿದ ತಕ್ಷಣ ನಮಗೆ ಏನ್ ಗೊತ್ತಾಗತ್ತ, ಇದೊಂದು ವರ್ಗ ಸಂಖ್ಯೆ ಅನ್ನೋದು ಗೊತ್ತು. 625ರ ವರ್ಗ ಮೂಲ ಎಷ್ಟು 25. ಬಟ್ ಇಲ್ಲಿ ಎಷ್ಟು ಕೊಟ್ಟಾರ ಅವ್ರ, 7 ಕೊಟ್ಟಾರ. 7 ಕೊಟ್ಟಾರ ಅಂದ್ರೆ 7 ಹೆಂಗ್ ಬಂದೈತಿ, ಈ 2 ಡಿಜಿಟ್ಸ್ ಆಡ್ ಮಾಡಿದಾಗ ಬಂದೈತಿ. 2 ಅಂಕಿಗಳ ಮೊತ್ತ ಎಷ್ಟು, 2 ಪ್ಲಸ್ 5 ಮಾಡಿದ್ರ 7 ಬರುತ್ತ. ಓಕೆ. ಅದೇ ಸೇಮ್ ಇಲ್ಲಿ ಏನ್ ಕೊಟ್ಟಾರ, 576 ಕೊಟ್ಟಾರ. ಇದೇ ಮೇಲಿನ ಸಂಬಂಧವನ್ನ ಉಪಯೋಗಿಸಿ ಇದಕ್ಕೂ ಒಂದು ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡ್ಬೇಕು ನಾವ, ಹೌದು. ಈಗ ಏನ್ ಮಾಡ್ತೀವಿ, 576ರ ವರ್ಗ ಮೂಲ ಎಷ್ಟು 24. ಇಲ್ಲೂ ನಾವು ಏನ್ ಮಾಡ್ಬೇಕು, 2 ಮತ್ತು 4 ಅಂಕಿಗಳ ಮೊತ್ತ ಕಂಡುಹಿಡಬೇಕು. 2 ಪ್ಲಸ್ 4 ಮಾಡಿದ್ರೆ 6 ಬರುತ್ತಾ. 6 ಇರೋ ಆಪ್ಷನ್ ಯಾವುದು, ಆಪ್ಷನ್ ಬಿ ಅದ. ಆಪ್ಷನ್ ಬಿ 6 ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಗೆ ಮೇನ್ ಏನ್ ಗೊತ್ತಿರ್ಬೇಕು, 30ರ ತನ ವರ್ಗ ಸಂಖ್ಯೆಗಳು ಗೊತ್ತಿರ್ಬೇಕು, 20ರ ತನ ಘನ ಸಂಖ್ಯೆಗಳು ಗೊತ್ತಿರ್ಬೇಕು. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈ ಪ್ರಶ್ನೆ ಟ್ರೈ ಮಾಡಿ. ಇಲ್ಲಿ 18 ಕೊಟ್ಟಾರ. 18 50 ಇಲ್ಲಿ ಏನೋ ನಮಗ ಸಂಬಂಧ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ 3ರ ವರ್ಗ ಎಷ್ಟ, 3ರ ವರ್ಗ 9. 9 ಇದ್ದಿದ್ 18 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. 3ರ ವರ್ಗ ಇಂಟು 2 ಮಾಡಿದ್ರೆ 18 ಬರುತ್ತಾ. ಅದೇ ರೀತಿ 5ರ ವರ್ಗ 25 ಇಂಟು 2 ಮಾಡಿದ್ರೆ 50 ಬರುತ್ತಾ. 25 ಆಗ್ಲಿ 50, ಹೌದು. ಈಗ ನೋಡ್ರಿ, ಈ 98 ಐತ್ಲ, 98 ಈ ತರ ಯಾವ್ದಾರ ರಿಲೇಷನ್ ಬರುತ್ತಾ ನೋಡ್ರಿ.
ಡಿವೈಡೆಡ್ ಬೈ 2 ಮಾಡಿದ್ರೆ 49 ಬರುತ್ತೆ ಅಂದ್ರೆ ಇಂಟು 2 ಮಾಡ್ಬೋದು. ಅಂದ್ರೆ 7ರ ವರ್ಗ 49 ಇಂಟು 2 ಮಾಡ್ಬೋದು. 7ರ ವರ್ಗ ಇಂಟು 2 ಮಾಡಿದಾಗ 98 ಬರುತ್ತೆ. ಯಾಕಂದ್ರೆ 7ರ ವರ್ಗ 49 ಇಂಟು 2 ಮಾಡಿದಾಗ 49 ಎರಡ್ಲಿ 98. ಓಕೆ, ಇಲ್ಲಿ 3 ಮಾಡ್ಯಾರ. ನೆಕ್ಸ್ಟ್ 5ರ ವರ್ಗ ಇಂಟು 2 ಮಾಡ್ಯಾರ. ಓಕೆ, ಅಂದ್ರೆ 3 ಇದ್ದಿದೆ 2 ಜಾಸ್ತಿ ಮಾಡಿ 5ಕ್ ಮಾಡ್ಯಾರ. ಇಲ್ಲಿ 7 ಐತಿ, 2 ಜಾಸ್ತಿ ಮಾಡಿ ಯಾವ ಸಂಖ್ಯೆಗೆ ಮಾಡ್ಬೇಕು ಈಗ ನಾವ? 7ಕ್ಕಿಂತ ನೆಕ್ಸ್ಟ್ 2 ಸಂಖ್ಯೆ ಅಂದ್ರೆ 9 ಬರುತ್ತಾ. 9ರ ವರ್ಗ 9ರ ವರ್ಗ ಇಂಟು 2 ಮಾಡಿದಾಗ 9ರ ವರ್ಗ ಸಂಖ್ಯೆ 81 ಇಂಟು 2 ಮಾಡಿದ್ರ 162 ಬರುತ್ತಾ. ಓಕೆ, ಆಪ್ಷನ್ ಡಿ 162 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆ ಸಾಲ್ವ್ ಮಾಡಿ. 9 ನೋಡಿದ ತಕ್ಷಣ ನಮ್ಗೆ ಏನ್ ಗೊತ್ತಾಗುತ್ತ? ಅದೊಂದು ವರ್ಗ ಸಂಖ್ಯೆ ಅಂತ ಗೊತ್ತಾಗುತ್ತ. ಯಾವ ಸಂಖ್ಯೆ ವರ್ಗ ಸಂಖ್ಯೆ ಅದು? ಫಸ್ಟ್ ಜೋಡಿ ನೋಡಿದ ತಕ್ಷಣ ನಮ್ಗೆ ಏನ್ ಗೊತ್ತಾಗುತ್ತೆ? ಇದು ಒಂದು ವರ್ಗ ಸಂಖ್ಯೆ ಅದ. 9 ಯಾವ ಸಂಖ್ಯೆ ವರ್ಗ ಸಂಖ್ಯೆ? 3ರ ವರ್ಗ ಸಂಖ್ಯೆ. 3ಕ್ಕೂ ಈ ಸಂಖ್ಯೆಗೂ ಏನ್ ಸಂಬಂಧ ಅದ? 4ರಲ್ಲಿ 1 ಕಳೆದ್ರೆ 3 ಬರುತ್ತಾ. 4 ಮೈನಸ್ 1 ಸ್ಕ್ವೇರ್ ಅಂದ್ರೆ ಎಷ್ಟು? 3 ಸ್ಕ್ವೇರ್ ಈಕ್ವಲ್ ಟು 9 ಬರುತ್ತಾ. 41 ಅಥವಾ 9 ಇದ್ದಲ್ಲಿ 4 ಮೈನಸ್ 1 ಸ್ಕ್ವೇರ್ ಮಾಡಿದಾಗ 9 ಬರುತ್ತಾ. ಅದೇ ರೀತಿ ಇಲ್ಲಿ 85 ಅದ. 85 ಕನ್ಸಿಡರ್ ಮಾಡ್ಬೇಕು. 85 ಕನ್ಸಿಡರ್ ಮಾಡಿದಾಗ 8 ಮೈನಸ್ 5 ಸ್ಕ್ವೇರ್ ಮಾಡಿದಾಗ 8ರಲ್ಲಿ 5 ಕಳೆದ್ರೆ 3 ಬರುತ್ತಾ. 3 ಸ್ಕ್ವೇರ್ ಅಂದ್ರೆ ಇದು 9 ಬರುತ್ತಾ. ಆಪ್ಷನ್ ಬಿ 9 ಕರೆಕ್ಟ್ ಆನ್ಸರ್. ಈ ಪ್ರಶ್ನೆ ಟ್ರೈ ಮಾಡಿ. ಈ ಪ್ರಶ್ನೆ ನೋಡಿ, 169 ಅನುಪಾತ 39 ಕೊಟ್ಟಾರ. 169 ವರ್ಗ ಸಂಖ್ಯೆ ಇದೆ. 169ರ ವರ್ಗ ಸಂಖ್ಯೆ, ಸಾರಿ, 169ರ ವರ್ಗಮೂಲ ಎಷ್ಟು? 13. ಬಟ್ ಇಲ್ಲಿ ಕೊಟ್ಟಿದ್ದೆಷ್ಟು? 39 ಕೊಟ್ಟಾರ. ಅಂದ್ರ 13ಕ್ಕ 3ರಿಂದ ಗುಣಾಕಾರ ಮಾಡಿದಾರ, ಇಂಟು 3 ಮಾಡ್ಯಾರು. ಅದೇ ರೀತಿ ಈ ಕ್ವಶನ್ ಮಾರ್ಕ್ ಅನುಪಾತ 48 ಅಂದಾಗ ಇದೇನು ಕೊಟ್ಟಿರ್ತಾರಲ್ಲ, ಇದ ಇಂಟು 3 ಮಾಡಿ ಇಟ್ಟಿರ್ತಾರ. ಯಾಕಂದ್ರೆ ಇಲ್ಲಿ ಫಸ್ಟ್ ಜೋಡಿ ಒಳಗ ನಾವು 13 ಇಂಟು 3 ಮಾಡೀವಿ. ಸೊ ಇಲ್ಲೂ ಸಮಥಿಂಗ್ ಇಂಟು 3 ಮಾಡಿದಾಗ 48 ಬಂದೈತಿ. ಆ ಸಮಥಿಂಗ್ ಏನ್ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 3 ಮಾಡ್ಬೇಕು. ಡಿವೈಡೆಡ್ ಬೈ 3 ಮಾಡಿದಾಗ ಎಷ್ಟು ಬರುತ್ತಾ? 16 ಸಿಗುತ್ತಾ. 16 ಸಿಕ್ಕ್ರೆ ಈಗ ಏನ್ ಮಾಡ್ಬೇಕು ನಾವು? ಇಲ್ಲಿ 13 ಸ್ಕ್ವೇರ್ ಇತ್ಲ, ಇಲ್ಲಿ 16 ಸ್ಕ್ವೇರ್ ಮಾಡ್ಬೇಕು. 16ರ ವರ್ಗ ಸಂಖ್ಯೆ ಎಷ್ಟು? 256. ಸೊ ಆಪ್ಷನ್ ಸಿ 256 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ಕೊಟ್ಟಿದ್ದ ಮೊದಲ ಜೋಡಿ ಏನು? 250 ಅನುಪಾತ 10. ಈಗ ನೋಡಿ, ಇದು ನೋಡಿದ ತಕ್ಷಣ ಏನ್ ಗೊತ್ತಾಗತ್ತ ನಮ್ಗ? 125 ಇಂಟು 2 ಮಾಡಿದಾರು. 125 ಇಂಟು 2 ಅಂದ್ರೆ 5ರ ಗಣ ಇಂಟು 2. ಅದೇ ರೀತಿ 10 ಅಂದ್ರೆ ಏನು? 5 ಇಂಟು 2. ಅಂದ್ರೆ ಈ ಸಂಖ್ಯೆ ಏನೈತ್ಲೆ 5 ಇಂಟು 2, 5ರ ಘನ ಇಂಟು 2 ಮಾಡಿದ್ದಾರೆ. ಸೊ 128 ಯಾವ ಸಂಖ್ಯೆ ಗಣ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ಇಂಟು 2 ಐತೆ ಅಂದ್ರೆ 128 ಬಾಗ್ಲೆ 2 ಮಾಡ್ಬೇಕು. 128 ಬಾಗ್ಲೆ 2 ಮಾಡಿದಾಗ ಎಷ್ಟು ಬರುತ್ತೆ? 64 ಬರುತ್ತೆ. 64 ಯಾವ ಸಂಖ್ಯೆಯ ಘನ? 4ರ ಘನ. ಅಂದ್ರೆ 4ರ ಘನ ಅಂದ್ರೆ 128 ಅಂದ್ರೆ ಏನ್ ಮಾಡ್ಯಾರ ಅವ್ರ? 128 ಈಕ್ವಲ್ ಟು 4ರ ಘನ ಇಂಟು 2 ಮಾಡ್ಯಾರು. ಸೊ ನಾವ ನೆಕ್ಸ್ಟ್ ಸಂಖ್ಯೆ ಫೈಂಡ್ ಮಾಡ್ಬೇಕಂದ್ರ ಇಲ್ಲಿ ಹೆಂಗ 5ರ ಘನ ಇಂಟು 2 ಇದ್ದಾಗ 5 ಇಂಟು 2 ಮಾಡ್ಯಾರಲ್ಲ, ಅದೇ ರೀತಿ 4ರ ಘನ ಇಂಟು 2 ಇದ್ದಾಗ 4 ಇಂಟು 2 ಮಾಡ್ಬೇಕು. 4 ಇಂಟು 2 ಮಾಡಿದಾಗ 8 ಬರುತ್ತಾ. 8 ಆಪ್ಷನ್ ಡಿ 8 ಅದ. 8 ಕರೆಕ್ಟ್ ಆನ್ಸರ್. ಮೊದಲ್ ವರ್ಗ ಸಂಖ್ಯೆ ಘನ ಸಂಖ್ಯೆಗಳು ಗೊತ್ತಿರ್ಬೇಕು ನಿಮಗೆ. ಗೊತ್ತಿದ್ರೆ ನೆಕ್ಸ್ಟ್ ಅದ್ನ ಅಲ್ಲೇ ಹಿಂದ ಮುಂದ ಕೊಟ್ಟಿರ್ತಾರ ಅವ್ರು. ಒಮ್ಮೆ ಘನ ಕೊಟ್ಟಿರ್ತಾರೋ ಇಲ್ಲ ವರ್ಗ ಕೊಟ್ಟಿರ್ತಾರೋ, ಇಲ್ಲ ಎರಡಕ್ಕೂ ನಿಯರ್ ಇದ್ದಿದ್ ಕೊಟ್ಟಿರ್ತಾರೋ, ಇಲ್ಲಕ್ಕೆ ಡಿವೈಡೆಡ್ ಬೈ 2 ಮಾಡಿದಾಗ ಘನ ಸಂಖ್ಯೆ ವರ್ಗ ಸಂಖ್ಯೆ ಸಿಗೋ ತರ ಕೊಟ್ಟಿರ್ತಾರೋ. ಈ ತರ ಯಾವುದೇ ತರ ಒಂದ್ ಸಂಖ್ಯೆ ಕೊಟ್ಟಿರ್ತಾರ. ಅದನ್ನ ನೀವು ಏನ್ ಮಾಡ್ಬೇಕು? ಈ ತರ ಫೈಂಡ್ ಔಟ್ ಮಾಡ್ಬೇಕು. ನೀವು ಎಷ್ಟು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಲ ಅಷ್ಟು ಜಲ್ದಿ ನಿಮ್ಗೆ ಅನಲೈಸ್ ಮಾಡೋದು ಈಸಿ ಆಗುತ್ತೆ. ಅದ್ರ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗತ್ತೆ ನಿಮ್ಗೆ ಇಲ್ಲಿ ಏನ್ ರಿಲೇಷನ್ ಐತಿ ಸಂಖ್ಯೆಗಳ ನಡುವೆ ಅನ್ನೋದ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ನೋಡಿ, ಮೊದಲ ಜೋಡಿ ಏನ್ ಕೊಟ್ಟಾರ? 7 ಅನುಪಾತ 329.
ಬಟ್ ಇದು ಸ್ವಲ್ಪ 7ರ ಘನಕ್ಕೆ ನಿಯರ್ ಅದ. ಸೊ 7ರ ಘನ ಎಷ್ಟು? 7ರ ಘನ 343. 343 ಒಳಗ ಎಷ್ಟು ಕಳೆದಾಗ 329 ಬರ್ತದ ಅನ್ನೋದನ್ನ ಫೈಂಡ್ ಮಾಡ್ಬೇಕು. ಅಂದ್ರೆ 14 ಬರುತ್ತಾ? 14 ಅನ್ನೋದೇನು? 7 ಎರಡ್ಲೇ ಮಾಡಿದ್ರೆ 14 ಬರುತ್ತಾ? ಸೊ ಅವ್ರು ಏನ್ ಮಾಡ್ಯಾರು? 7 ಅನುಪಾತ 329 ಬರ್ಬೇಕಾದ್ರೆ 7ರ ಘನ ಮೈನಸ್ 7 ಇಂಟು 2 ಮಾಡ್ಯಾರ ಅನ್ನೋದು ನಮಗ್ ಅರ್ಥ ಆಯ್ತು, ಹೌದು? ಅಂದಾಗ್ಲೇ 329 ಬರುತ್ತಾ? ಇದೇನ್ ರಿಲೇಷನ್ ಐತ್ಲೆ? ಸೇಮ್ ರಿಲೇಷನ್ ನಾವು ಇಲ್ಲಿನೂ ಅಪ್ಲೈ ಮಾಡ್ಬೇಕು. ಏನ್ ಮಾಡ್ಬೇಕು? 9ರ ಘನ ಮೈನಸ್ 9 ಇಂಟು 2 ಮಾಡ್ಬೇಕು. 9ರ ಘನ ಎಷ್ಟು? 729 ಮೈನಸ್ 9 ಎರಡ್ಲೆ ಎಷ್ಟು? 18. 729 ಒಳಗ 18 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 711 ಬರುತ್ತಾ? ಸಿ, ಆಪ್ಷನ್ ಸಿ, 711 ಇಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, ಈ ಕ್ವಶನ್ ಟ್ರೈ ಮಾಡಿ. ಪ್ರಶ್ನೆ ಜೋಡಿ ಏನದ? 24 ಅನುಪಾತ 13 ಅದ. ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ರಿ, 13 ಇಂಟು 2 ಏನಾಗತ್ತ? 26 ಆಗತ್ತ. ಬಟ್ ಇಲ್ಲಿ ಬಂದಿರೋದಷ್ಟ 24 ಬಂದದ. ಹಾ, ಇಲ್ಲಿ ನೋಡ್ರಿ, 24 13 ಇಂಟು 2 26 ಬರುತ್ತ. ಬಟ್ -2 ಮಾಡ್ಯಾರು, ಆದ್ರಿಂದ 24 ಬಂದದ. ಸೊ ಈಗ 29 ಕ್ವಶನ್ ಮಾರ್ಕ್ 29 ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? 29 ಇಂಟು 2 ಮೈನಸ್ 2 ಮಾಡಿದಾಗ 58 ಮೈನಸ್ 2 ಈಸ್ ಈಕ್ವಲ್ ಟು 56 ಬರುತ್ತಾ? ಆಪ್ಷನ್ ಎ 56 ಇಸ್ ದ ಕರೆಕ್ಟ್ ಆನ್ಸರ್. ಈ ಎರಡು ಕ್ವಶನ್ಸ್ನ ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ.